ನಾವಿಲ್ಲ ಅಂತಂದ್ರೆ ಯಾವುದು ಪಟ್ಟಣ ಇಲ್ಲ. ಇಡೀ ಪಟ್ಟಣದಲ್ಲಿ ನೆಮ್ಮದಿಯಿಂದ ಜನರು ವಾಸ ಆಗ್ಬೇಕಂತಂದ್ರೆ ತಮ್ಮ ಕರ್ತವ್ಯ ತಾವು ಮಾಡ್ತಿರೋ ಕೆಲಸ ತುಂಬಾನೇ ಅತಿ ಅವಶ್ಯಕ ಕೆಲಸ. ಸರ್ಕಾರ ಇದನ್ನ ಎಚ್ಚೆತ್ತುಕೊಂಡು ತಕ್ಷಣದಿಂದನೇ ತಮ್ಮನ್ನು ಕೂಡ ಮೊದಲದಾಗಿ ಸರ್ಕಾರಿ ನೌಕರರು ಅಂತೇಳಿ ಪರಿಗಣಿಸಬೇಕು. ತಮ್ಮ ಎಲ್ಲ ಸಮಸ್ಯೆಗಳಿಗೆ, ತಮ್ಮ ಎಲ್ಲ ಕುಂದುಕೊರತೆಗಳಿಗೆ ನಿಮ್ಮೊಂದಿಗೆ ನಾನು ಇರ್ತೀನಿ. ಸದನದಲ್ಲಿ ನಾನು ಮಾತಾಡೋದನ್ನು ತಾವು ಟಿವಿ ಮೂಲಕ ನೋಡಬಹುದು. ಸರ್ಕಾರದ ಗಮನ ಸೆಳೆತೀನಿ. ತಮಗಿರುವ ಅನಾನುಕೂಲ, ತೊಂದರೆ, ಸಮಸ್ಯೆ ಮತ್ತು ಏನು ತಾವು ಸೌಲಭ್ಯಗಳಿಂದ ವಂಚಿತರಾಗಿದ್ದೀರಿ ಅದನ್ನು ಬಿಡಿ ಬಿಡಿಯಾಗಿ ನಾನು ಸದನದಲ್ಲಿ ಯಾವ ರೀತಿ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಸವಲತ್ತುಗಳಿದ್ದಾವೆ ಅವೆಲ್ಲ ಸವಲತ್ತುಗಳು ತಮಗೆ ಕೊಡಬೇಕಂತೇಳಿ ನಾನು ತಮ್ಮ ಪರವಾಗಿ ಜುಲೈ ತಿಂಗಳಲ್ಲಿ ಬರೋ ಸದನದಲ್ಲಿ ಸರ್ಕಾರದ ಗಮನ ಸೆಳೆಯುವ ಕೆಲಸವನ್ನು ನಾನು ತಮ್ಮ ಪರವಾಗಿ ಮಾಡ್ತೀನಿ. ಆದಷ್ಟು ಬೇಗ ತಮಗೆ ನ್ಯಾಯ ಕೊಡಿಸೋದ್ರ ಕಡೆ ನಾನು ಹೆಜ್ಜೆರ್ತೀನಿ. ಜೊತೆಯಲ್ಲಿ ತಮಗೆ ನ್ಯಾಯ ಸಿಗೋವರೆಗೆ ತಮ್ಮೊಂದಿಗೆ ಇರ್ತೀನಿ ಅಂತೇಳಿ ಈ ಹಾಗಾಗಿ ತಮ್ಮ ಮುಸ್ಕರವನ್ನು ಸದನದಲ್ಲಿ ಮಾತಾಡಿ ಗಮನ ಸೆಳೆದು ಅವ್ರದ್ದು ರಿಪ್ಲೈ ಬರೋವರೆಗೆ ಆದಷ್ಟು ಬೇಗ ಅಂತ ಮಾಡಿ ತಮ್ಮ ಕರ್ತವ್ಯಕ್ಕೆ ತಾವು ಹೋಗ್ಬೇಕಂತೇಳಿ ಹೇಳ್ತಾ ಮತ್ತೊಮ್ಮೆ ತಮ್ಮ ಎಲ್ಲ ಸಮಸ್ಯೆಗಳಿಗೆ, ತಮ್ಮ ಎಲ್ಲ ಕುಂದುಕೊರತೆಗಳಿಗೆ ನಿಮ್ಮೊಂದಿಗೆ ನಾನು ಇರ್ತೀನಿ. ಸದನದಲ್ಲಿ ನಾನು ಮಾತಾಡೋದನ್ನು ತಾವು ಟಿವಿ ಮೂಲಕ ನೋಡಬಹುದು. ಸರ್ಕಾರದ ಗಮನ ಸೆಳೆತೀನಿ. ತಮಗಿರುವ ಅನಾನುಕೂಲ, ತೊಂದರೆ, ಸಮಸ್ಯೆ ಮತ್ತು ಏನು ತಾವು ಸೌಲಭ್ಯಗಳಿಂದ ವಂಚಿತರಾಗಿದ್ದೀರಿ ಅದನ್ನು ಬಿಡಿ ಬಿಡಿಯಾಗಿ ನಾನು ಸದನದಲ್ಲಿ ಸರ್ಕಾರದ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನಾವು ಇವತ್ತು ಅನಿವಾರ್ಯವಾಗಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಹಮ್ಮಿಕೊಂಡಿರ್ತೇವೆ. ಕಾರಣ ಇಷ್ಟೇ, ನಮ್ಮ ನ್ಯಾಯಯುತ ಬೇಡಿಕೆಗಳಾಗಿರ್ತಕ್ಕಂಥದ್ದು ಏನಂದ್ರೆ ಸ್ಥಳೀಯ ಸರ್ಕಾರಗಳು ಅಂದ್ರೆ ಗ್ರಾಮ ಪಂಚಾಯತಿ ಆಗಿರ್ಬೋದು, ಪಟ್ಟಣ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಅವು ಕೂಡ ಸ್ಥಳೀಯ ಸರ್ಕಾರಗಳು, ಸ್ಥಳೀಯ ಸಂಸ್ಥೆಗಳು. ಅದೇ ರೀತಿ ನಮ್ಮನ್ನು ಕೂಡ ಸರ್ಕಾರಿ ನೌಕರರಂತಂದೇಳಿ ಪರಿಗಣಿಸಬೇಕು. ಸರ್ಕಾರಿ ನೌಕರಿಗೆ ಇರ್ತಕ್ಕಂಥ ಜ್ಯೋತಿ ಸಂಜೀವಿನಿ ಯೋಜನೆ ಏನಿದೆ ಅದನ್ನು ಕೂಡ ನಮ್ಮ ಸ್ಥಳೀಯ ಸಂಸ್ಥೆಯ ಅಂದ್ರೆ ನಗರ ಸ್ಥಳೀಯ ಸಂಸ್ಥೆಯ ನೌಕರರಿಗೆ ಯಥಾವತ್ತಾಗಿ ಜಾರಿಗೆ ಮಾಡಬೇಕು. ಅನೇಕ ವರ್ಷಗಳಿಂದ ಡಾಟಾ ಎಂಟ್ರಿ ಆಪರೇಟರ್ ಇರ್ಬೋದು, ಕುಡಿಯುವ ನೀರು ಸರಬರಾಜನ್ನ ಮಾಡ್ತಕ್ಕಂಥ ವಾಲ್ಮನ್ಗಳು ಇರ್ಬೋದು, ಇವರೆಲ್ಲರೂ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ಇವರ ಕೆಲಸಕ್ಕೆ ಸೇವಾ ಭದ್ರತೆ ಇರೋದಿಲ್ಲ. ಹಾಗಾಗಿ ಇವರನ್ನ ಹೊರಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸ್ತಕ್ಕಂಥವ್ರನ್ನ ನೇರ ಪಾವತಿ ಮಾಡಬೇಕನ್ನೋದು ಮತ್ತೊಂದು ವಿಧವಾಗಿರ್ತಕ್ಕಂಥ ಬೇಡಿಕೆ ಇದೆ. ಇಂಥ ಅನೇಕ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ನಾವು ಸರ್ಕಾರಕ್ಕೆ ಮನವಿ ಮಾಡಿದ್ವಿ. ಕಪ್ಪು ಬಟ್ಟೆ ಧರಿಸುವುದರ ಮೂಲಕ ಅಂದ್ರೆ ಬಲಗೈ ತೋಳಿಗೆ ಕಪ್ಪು ಬಟ್ಟೆಯನ್ನು ಕಟ್ಟುವುದರ ಮೂಲಕ ನಾವು ಮೌನವಾಗಿ ಮುಷ್ಕರವನ್ನ ಮಾಡಿದ್ವಿ.
ಯಾವುದಕ್ಕೂ ಸ್ಪಂದನೆ ಇಲ್ಲದ ಕಾರಣ ಇವತ್ತು ಅನಿವಾರ್ಯವಾಗಿ ನಾವು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಇಳಿದಿದ್ದೇವೆ. ಸರ್ಕಾರದ ಮುಂದೆ ತರಬೇಕಂತ ಹೇಳಿ ಪ್ರಯತ್ನ ನಡೆಸಿದ್ದೇವೆ, ಹೋರಾಟ ಮಾಡ್ತಾ ಇದ್ದೀವಿ. ಇದಕ್ಕೆ ನಮ್ಮೆಲ್ಲರ ಸಂಪೂರ್ಣ ಹೋರಾಟಕ್ಕೆ ಬೆಂಬಲ ಇದೆ. ಸರ್ಕಾರಕ್ಕೆ ನಾವು ಕೂಡ ಮನವಿ ಮಾಡ್ತೇವೆ, ನಮ್ಮ ನ್ಯಾಯಯುತವಾದ ಎಲ್ಲ ಬೇಡಿಕೆಗಳನ್ನು ಈಡೇರಿಸಿ, ಜೊತೆಗೆ ನಿಮ್ಮ ಸಹಾಯ ಸಹಕಾರದ ಶ್ರಮ ಎಂದರೆ ನಾವು ಒಂದು ಒಳ್ಳೆಯ ಜೀವನ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನೀರು, ಊರಿನಲ್ಲಿ ಸ್ವಚ್ಛತೆ ಎಲ್ಲದಕ್ಕೂ ಬೇಕಾಗ್ತದೆ ನಮಗೆ. ನಿಮ್ಮ ಶ್ರಮದಿಂದ ನಾವು ಒಳ್ಳೆಯ ಜೀವನ ನಡೆಸೋಕ್ಕೆ ಸಾಧ್ಯ ನಾಗರಿಕರು. ಆದ್ದರಿಂದ ನಿಮ್ಮ ಬೇಡಿಕೆಗಳನ್ನು ಸರ್ಕಾರ ಕೂಡಲೇ ಮನ್ನಿಸಿ ಸೂಕ್ತ ಕ್ರಮ ಕೈಗೊಂಡು ನೀವೆಲ್ಲರ ಆಸೆ ಈಡೇರಿಸಬೇಕಂತ ಈ ಮೂಲಕ ನಾನು ಮನವಿ ಮಾಡೋದಕ್ಕೆ ಸರ್ಕಾರಕ್ಕೆ ನಾನು ಕೂಡ ಪತ್ರ ಬರೀತೇನೆ ಅಂತ ಈ ಸಂದರ್ಭದಲ್ಲಿ ನಮಗೆ ಬೆಂಬಲ ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ಕೂಡ ನಮಸ್ಕಾರ. ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ. ನಾನು ನಿಮ್ಮ ಐಂಗೌಡ. ಇಂದು ವಿಜಯನಗರ ಜಿಲ್ಲೆ ಹೂವಿನಡಗಲಿ ಪಟ್ಟಣದಲ್ಲಿ ಪೌರ ಕಾರ್ಮಿಕರು ಮುಷ್ಕರವನ್ನು ನಡೆಸಿದ್ದಾರೆ. ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕರ ಸಂಘದ ಆದೇಶದಂತೆ ಹೂವಿನಡಗಲಿ ಪಟ್ಟಣದ ಏನು ಒಂದು ಪುರಸಭೆ ಇದೆ, ಪುರಸಭೆಯಲ್ಲಿ ಕಾರ್ಯನಿರ್ವಹಿಸುವಂತಹ ಪೌರ ಕಾರ್ಮಿಕರು ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಅನಿರ್ದಿಷ್ಟಾವಧಿ ಪ್ರತಿಭಟನೆ ಎನ್ನುವಂತಹದ್ದು ನಿಜಕ್ಕೂ ಕೂಡ ಯೋಚನೆ ಮಾಡುವಂತಹದ್ದು, ಒಂದು ಕ್ಷಣ ಚಿಂತಿಸುವಂತಹದ್ದು. ಪೌರ ಕಾರ್ಮಿಕರು ನಿಜಕ್ಕೂ ಕೂಡ ಪೌರ ಕಾರ್ಮಿಕರು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಮಾಡ್ತಾ ಇದ್ದಾರೆ. ಅನಿರ್ದಿಷ್ಟಾವಧಿ ಮುಷ್ಕರದ ನಿರ್ಣಯವನ್ನು ಕೈಗೊಂಡಿದ್ದಾರೆ ಅಂತ ಹೇಳಿದರೆ ಜನಸಾಮಾನ್ಯರ ಬದುಕೇನು, ಜನಸಾಮಾನ್ಯರ ಸ್ಥಿತಿ ಏನು, ಜನಜೀವನದ ಗತಿ ಏನು ಎನ್ನುವಂತಹದ್ದನ್ನು ಕೂಡ ನಾವು ಯೋಚಿಸಬೇಕು. KSRTC ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ವೈದ್ಯರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಶಿಕ್ಷಣ ಇಲಾಖೆಯವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ನಾವು ಹೇಳೋದಾದ್ರೆ ಎಲ್ಲೋ ಒಂದು ಕಡೆ ಏನೋ ಧೈರ್ಯ ಇರುತ್ತೆ. ಆದರೆ ಪೌರ ಕಾರ್ಮಿಕರು ಅದು ಅನಿರ್ದಿಷ್ಟಾವಧಿ ಅಂತ ಏನು ಒಂದು ನಿರ್ಣಯವನ್ನು ಕೈಗೊಂಡಿದ್ದಾರೆ, ನಿಜಕ್ಕೂ ಕೂಡ ಜನಸಾಮಾನ್ಯರಿಗೆ ಒಂದು ರೀತಿ ಭೀತಿ ಉಂಟಾಗುವಂತಹ ಒಂದು ಸಂದರ್ಭ. ಸರ್ಕಾರ ಕೂಡಲೇ ಎಚ್ಚೆತ್ತುಕೊಳ್ಬೇಕು, CM ಸಿದ್ದರಾಮಯ್ಯನವರು ಕೂಡಲೇ ಎಚ್ಚೆತ್ತುಕೊಳ್ಬೇಕು ಎನ್ನುವಂತಹದ್ದು ಕೂಡ ಈ ಒಂದು ಹೋರಾಟದ ಪ್ರತಿಭಟನೆಯ ಎಚ್ಚರಿಕೆಯಾಗಿದೆ ಎನ್ನುವಂತಹದ್ದನ್ನು ಕೂಡ ಸರ್ಕಾರ ಅರ್ಥ ಮಾಡಿಕೊಳ್ಬೇಕು. ಪೌರ ಕಾರ್ಮಿಕರು ತಮಟೆ ಬಾರಿಸುವುದರ ಮೂಲಕ ಪ್ರತಿಭಟನೆಗಿಳಿದಿದ್ದಾರೆ. ತಮಟೆ ಬಾರಿಸಿ ಸರ್ಕಾರವನ್ನು ಎಚ್ಚರಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಪ್ರತಿಭಟನೆಗೆ ಬಹಳಷ್ಟು ಸಂಘ ಸಂಸ್ಥೆಗಳು ಕೂಡ ಬೆಂಬಲವನ್ನು ಸೂಚಿಸಿವೆ. ವಿಶೇಷವಾಗಿ ಹೂವಿನಡಗಲಿಯಲ್ಲಿ ನಡೆಯುವಂತಹ ಒಂದು ಪ್ರತಿಭಟನೆಗೆ ಎಲ್ಲ ಸಂಘ ಸಂಸ್ಥೆಗಳು, ಪುರಸಭೆ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಕೂಡ ಸಂಪೂರ್ಣವಾದ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಈ ಒಂದು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದಂತಹ ಶಾಸಕ ಕೃಷ್ಣ ನಾಯ್ಕ ಅವರು ಕೂಡ ಪೌರ ಕಾರ್ಮಿಕರ ಏನು ಬೇಡಿಕೆ ಇದೆ, ನಮ್ಮನ್ನ ಸರ್ಕಾರಿ ನೌಕರರನ್ನಾಗಿ ಪರಿಗಣಿಸಿ ಸರ್ಕಾರಿ ನೌಕರರಿಗೆ ಸಿಗುವಂತಹ ಎಲ್ಲ ಸೌಲಭ್ಯಗಳನ್ನು ನಮಗೂ ನೀಡಿ ಎನ್ನುವಂತಹ ಒಂದು ಮುಖ್ಯ ಬೇಡಿಕೆಯೊಂದಿಗೆ ಹಲವಾರು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಹೋರಾಟ ಮಾಡ್ತಾ ಇದ್ದಾರೆ ಪೌರ ಕಾರ್ಮಿಕರು. ಆ ಬೇಡಿಕೆಗಳು ಈಡೇರಬೇಕು. ನಾನು ಜುಲೈನಲ್ಲಿ ನಡೆಯುವಂತಹ ಒಂದು ಅಧಿವೇಶನದಲ್ಲಿ ಸರ್ಕಾರದ ಗಮನವನ್ನು ಸೆಳಿತೀನಿ, ಸದನದ ಗಮನವನ್ನು ಸೆಳಿತೀನಿ, ನಿಮ್ಮೊಂದಿಗೆ ನಾನಿದ್ದೇನೆ ಎನ್ನುವಂತಹ ಭರವಸೆಯ ಮಾತುಗಳನ್ನಾಡಿದರು. ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮನವಿಯನ್ನು ಸ್ವೀಕರಿಸಿದಂತಹ ಹೂವಿನಡಗಲಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಕೃಷ್ಣ ನಾಯ್ಕರವರು ಧೈರ್ಯ ತುಂಬುವಂತಹ ಕೆಲಸವನ್ನು ಮಾಡಿದರು. ನಿಮ್ಮೊಂದಿಗೆ ನಾನಿದ್ದೇನೆ, ಸರ್ಕಾರ ನಿಜಕ್ಕೂ ಕೂಡ ನಿಮಗೆ ಸೌಲಭ್ಯಗಳನ್ನು ಒದಗಿಸಬೇಕು, ನೀವು ಶ್ರಮಜೀವಿಗಳು ಕರ್ತವ್ಯವನ್ನು ಪಾಲಿಸ್ತೀರಿ, ನೀವು ಇಲ್ಲ ಅಂತ ಊಹಿಸಿಕೊಳ್ಳೋದೇ ಕಷ್ಟ. ನಿಮ್ಮ ಪ್ರತಿಭಟನೆ, ನಿಮ್ಮ ಕರ್ತವ್ಯ ನಿಂತೋಗಿದೆ, ನಿಮ್ಮ ಕರ್ತವ್ಯ ಸ್ಥಗಿತಗೊಂಡಿದೆ ಎನ್ನುವಂತಹದ್ದನ್ನ ಊಹಿಸಿಕೊಳ್ಳುವುದೇ ಒಂದು ಕಷ್ಟ. ನಿಜವಾಗ್ಲೂ ಕೂಡ ನಿಮಗೆ ಸಿಗಬೇಕಾದಂತಹ ಸೌಲಭ್ಯಗಳು ಸಿಗಲಿ, ನಿಮ್ಮೊಂದಿಗೆ ನಾನು ಇದ್ದೇನೆ, ಸರ್ಕಾರದ ಗಮನವನ್ನು ಸೆಳಿತೀನಿ. ಆದರೆ ಒಂದು ವಿನಂತಿ ನಿಮ್ಮಲ್ಲಿ, ಅನಿರ್ದಿಷ್ಟಾವಧಿ ಮುಷ್ಕರ ಇರಲಿ, ಆದರೆ ಏನು ನೀವು ಸರ್ಕಾರದ ಗಮನವನ್ನು ಸೆಳಿತೀನಿ, ಜುಲೈವರೆಗೆ ಈ ಒಂದು ಏನು ಅನಿರ್ದಿಷ್ಟಾವಧಿ ಮುಷ್ಕರ ಅನ್ನುವಂತಹದ್ದನ್ನು ತೆರವುಗೊಳಿಸಿ ನಿಮ್ಮ ಕರ್ತವ್ಯಕ್ಕೆ ತೆರಳಬೇಕು ಎನ್ನುವಂತಹ ವಿನಂತಿಯನ್ನು ಮಾಡಿಕೊಂಡ್ರು ಪೌರ ಕಾರ್ಮಿಕರಲ್ಲಿ, ಸಿಬ್ಬಂದಿಗಳಲ್ಲಿ. ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು
ಪೌರ ಕಾರ್ಮಿಕರೊಂದಿಗೆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದಂತಹ ಕಾಂಗ್ರೆಸ್ನ ಒಬಿಸಿ ಜಿಲ್ಲಾ ಘಟಕದ ಉಪಾಧ್ಯಕ್ಷರಾದಂತಹ BL ಶ್ರೀಧರ್ ಅವರು, ಪ್ರಗತಿಪರ ಸಂಘಟನೆಯ ಕೆ ಪುತ್ರೇಶ್ ಅವರು ಸೇರಿದಂತೆ ಹಲವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಪುರಸಭೆಯ ಸದಸ್ಯರಾದಂತಹ ಐಗೋಳು ಸುರೇಶ್ ಸೇರಿದಂತೆ ಹಲವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಪೌರ ಕಾರ್ಮಿಕರ ಮುಷ್ಕರಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದರು. ಈ ಒಂದು ಪೌರ ಕಾರ್ಮಿಕರ ಮುಷ್ಕರದಲ್ಲಿ ಅಧ್ಯಕ್ಷರಾದಂತಹ ಯಮನಪ್ಪ ಎಚ್, ಉಪಾಧ್ಯಕ್ಷರಾದಂತಹ ಗಂಗಯ್ಯ, ಕಾರ್ಯದರ್ಶಿ ಗಂಗಯ್ಯ, ಜಂಟಿ ಕಾರ್ಯದರ್ಶಿ ರಾಮಮೂರ್ತಿ, ಸಂಘಟನಾ ಕಾರ್ಯದರ್ಶಿ ಕೋಟ್ಯಪ್ಪ, ಮೈಲಾರಪ್ಪ, ಗವಿಯಪ್ಪ, ಸಂತೋಷ್, ಮಾರುತಿ, ಎಸ್ ಬಸವರಾಜ್, ಮೈಲಾರಪ್ಪ ಎಚ್, ಪ್ರಕಾಶ್ ಸಿ, ವಿಜಯ್ ಟಿ ಸೇರಿದಂತೆ ಎಲ್ಲ ಕಾರ್ಮಿಕರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುವುದರ ಮೂಲಕ